ನಮಸ್ಕಾರ. ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ಅದಕ್ಕೋಸ್ಕರ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಬೇಕಲ್ವ, ಅದಕ್ಕೋಸ್ಕರ ಎಲ್ಲ ಅಣಿ ಮಾಡ್ಕೊಂಡಿದ್ದೀನಿ. ಭೀಮನ ಅಮಾವಾಸ್ಯೆ ಪೂಜೆ ಅಂದರೆ ಪ್ರಥಮವಾಗಿ ದೀಪಾಲೆ ಕಂಬಗಳಿಗೆ ಪೂಜೆ ಮಾಡುವುದು ಒಂದು ಸಂಪ್ರದಾಯ. ನಮ್ಮ ಮನೇಲಿ ಯಾವುದು ದೀಪಗಳಿರುತ್ತೋ ಅದನ್ನೆಲ್ಲ ಇಟ್ಟು ಭೀಮೇಶ್ವರ ವ್ರತ ಅಂತಲೇ ಹೇಳ್ತಾರೆ. ಮೊದಲು ದೀಪಾಲೆ ಕಂಬಗಳಿಗೆ ದೀಪಸ್ತಂಭಕ್ಕೆ ಕಂಕಣ ಕಟ್ಟಿ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಮೊದಲು ದೀಪ ಕಂಬದ ಪೂಜೆಯನ್ನು ಮಾಡಬೇಕು. ಆನಂತರ ದೇವರ ಪೂಜೆ ಮಾಡಿ ಆನಂತರ ಗಂಡನ ಪೂಜೆ ಮಾಡುವುದು ಒಂದು ಸಂಪ್ರದಾಯ. ಶ್ರಾವಣ ಮಾಸದ ಮೊದಲನೇ ಪೂಜೆ ಅಂತಲೇ ಹೇಳ್ಬೋದು ಇದನ್ನು. ಮೊದಲು ನಮ್ಮ ತಾಯಿ ಮನೇಲಿ ಏನು ಮಾಡ್ತಾಯಿದ್ರು ಅಂದರೆ, ಮೊದಲನೇ ಭೀಮನ ಅಮಾವಾಸ್ಯೆ ಶ್ರಾವಣ ಮಾಸದ ಮೊದಲನೇ ಹಬ್ಬ ಅಂತಲೇ ಹೇಳ್ತಾಯಿದ್ವಿ. ಅವತ್ತು ಪುರೋಹಿತರನ್ನು ಕರೆಸಿ ನವಗ್ರಹ ಪೂಜೆ ಮಾಡಿಸಿ ಆನಂತರ ದೀಪಾಲೆ ಕಂಬಕ್ಕೆ ಪೂಜೆ ಮಾಡಿಸಿ ಆಮೇಲೆ ಗಂಡನ ಪೂಜೆ ಮಾಡ್ತಾಯಿದ್ರು ನನ್ನ ತಾಯಿ. ಅದು ನಮ್ಮ ಮನೇಲಿ ಒಂಥರ ಸಂಭ್ರಮದ ಆಚರಣೆ ಅಂತಲೇ, ಹಬ್ಬದ ಶುರು ಅಂತಲೇ ಹೇಳ್ಬೋದಾಗಿತ್ತು. ಗಂಡನ ಪೂಜೆ ಹೇಗೆ ಮಾಡೋದು ಅಂದರೆ, ಮೊದಲಿಗೆ ಫಸ್ಟು ಕಂಕಣ ಕಟ್ಟಿಸ್ಕೊಬೇಕು ಗಂಡನ ಕೈಯಲ್ಲಿ. ಆಮೇಲೆ ಅವರಿಗೂ ಕಂಕಣ ಕಟ್ಟಬೇಕು. ಆನಂತರ ಪಾದ ತೊಳೆಯಬೇಕು. ಅರಿಶಿನ ಕುಂಕುಮ ಅಕ್ಷತೆ ಹೂವು ಎಲ್ಲ ಇಟ್ಟು ಪೂಜೆ ಮಾಡಬೇಕು. ಆಮೇಲೆ ತುಪ್ಪದ ಆರತಿ ಮಾಡಿ ಪೂಜೆ ಮಾಡೋದು ಸಂಪ್ರದಾಯ. ಇದು ಎಲ್ಲರೂ ಮಾಡ್ಕೊಳ್ಳೋದ್ರಿಂದ ಬಾಂಡಿಂಗ್ ಅಂತಲೇ ಇರುತ್ತೆ ಗಂಡ ಹೆಂಡತಿ ಮಧ್ಯ. ಹಳೆ ಸಂಪ್ರದಾಯಗಳೆಲ್ಲ ನಮಗೆ ಏನಕ್ಕೋಸ್ಕರ ಮಾಡಿರ್ತಾರೆ ಅಂದರೆ, ಸಂಬಂಧಗಳು ಗಟ್ಟಿಯಾಗಿರಲಿ ಅಂತಲೇ ಮಾಡಿರ್ತಾರೆ ಇದನ್ನೆಲ್ಲ. ಅದಕ್ಕೋಸ್ಕರ ನನ್ನ ಪ್ರಕಾರ ಇದು ತುಂಬ ಒಳ್ಳೆಯ ಆಚರಣೆ ಅಂತಲೇ ಹೇಳ್ಬೋದು. ನಾನು ಈ ಆಚರಣೆಯನ್ನು ಮೊದಲನೇ ಮದುವೆ ಆಗಿದ್ದು ವರ್ಷದಲ್ಲಿಂದನೂ ಶುರು ಮಾಡ್ಕೊಂಡು ಬಂದಿದ್ದೀನಿ. ಈಗ 24ನೇ ಪೂಜೆ ಅಂತಲೇ ಹೇಳ್ಬೋದು. 24 ವರ್ಷ 25 ವರ್ಷ ತುಂಬ್ತಾ ಬರ್ತಾಯಿದೆ. ಹೇಗೆ ಕಳೆದೋಯ್ತು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಅಷ್ಟು ವರ್ಷದಿಂದ ಮಾಡಿಕೊಂಡೇ ಬಂದಿದ್ದೀನಿ ಭೀಮನ ಅಮಾವಾಸ್ಯೆ. ಒಂದು ವರ್ಷವೂ ತಪ್ಪಿಸಿಲ್ಲ. ದೇವರಿಗೆ ಮಹಾಮಂಗಳಾರತಿ ಪಂಚಾರತಿ ಮಾಡಿ ಪೂಜೆಯನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರೂ ಮಾಡಿ ಹಬ್ಬ ಆಚರಿಸಿ. ಶ್ರಾವಣ ಮಾಸದ ಶುಭಾಶಯಗಳು.